ಜೊತೆಗೆ ಯಾವುದೇ ಕಾರಣಕ್ಕೂ ಕೂಡ ಮನೆಯಿಂದ ಮಕ್ಕಳು ಹೊರಗಡೆ ಹೋಗೋದೇ ಇಲ್ಲ. ಪೋಷಕರಿಗೂ ಕೂಡ ಮಕ್ಕಳು ಆಚೆ ಹೋಗೋದು ಬೇಕಾಗಿಲ್ಲ. ಈ ನಡುವೆ ಮನೆ ಒಳಗೆ ಬಂದಿಯಾಗಿ ಮೊಬೈಲ್ನಲ್ಲೇ ಮುಳುಗಿ ಹೋಗಿ, ಟಿವಿಯಲ್ಲೇ ಮುಳುಗಿ ಹೋಗಿ ಮಕ್ಕಳು ತಮ್ಮ ಕಣ್ಣಿನ ದೃಷ್ಟಿಯನ್ನು ಕಳೆದುಕೊಳ್ತಾ ಇದ್ದಾರಾ ಅನ್ನೋ ಅನುಮಾನ ಕಾಡ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಇವತ್ತು ಚರ್ಚೆಯಲ್ಲಿ ಸಹನಾ ಆರ್ ಬೇಳೂರ್ಕರ್ ಪೋಷಕರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಮೇಡಮ್, ನಿಮಗೂ ಸ್ವಾಗತ ಈ ಕಾರ್ಯಕ್ರಮಕ್ಕೆ. ಇನ್ನು ಡಾಕ್ಟರ್ ರಂಗಲಕ್ಷ್ಮಿ ಶ್ರೀನಿವಾಸ್ ಮೇಡಮ್ ಅವರು ಶಿಕ್ಷಣ ತಜ್ಞರು, ಇವರು ಕೂಡ ನಮ್ಮ ಜೊತೆ ಇವತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಮೇಡಮ್, ನಿಮಗೂ ಕೂಡ ಸ್ವಾಗತ. ಈಗ ಸಹನಾ ಮೇಡಮ್, ಇತ್ತೀಚೆಗೆ ನಾವು ತುಂಬ ನೋಡ್ತಾ ಇದ್ದೀವಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಕ್ಕಳಲ್ಲಿ ಈ ಏನು ಮಯೋಪಿಯಾ ಅಂತ ನಾವೇನು ಕರಿತೀವಿ, ಇದು ಒಂದು ಕಡೆ ಜಾಸ್ತಿ ಆಗ್ತಾ ಇರೋದು ಒಂದು. ಮತ್ತೊಂದು ಕಡೆ ಮಕ್ಕಳಿಗೆ ನಾವು ಮೊಬೈಲನ್ನು ಹೇಗೆ ಬಿಡಿಸ್ಬೇಕು ಅನ್ನೋದೇ ಪೋಷಕರಿಗೆ ಗೊತ್ತಾಗ್ತಾ ಇಲ್ಲ. ಅವರಿಗೂ ಕೂಡ ಅನಿವಾರ್ಯ ಆಗ್ತಾ ಇದೆ. ಮಕ್ಕಳನ್ನ ಸುಮ್ಮಿರಿಸ್ಬೇಕಾ, ಊಟ ಮಾಡಿಸ್ಬೇಕಾ, ಮೊಬೈಲ್ ಬೇಕೇ ಬೇಕು. ಇದು ಮೊಬೈಲ್ನ ಒಂದು ಚಟಕ್ಕೆ ಏನಾದರೂ ಕಾರಣ ಆಗ್ತಾ ಇದೆಯಾ? ಈ ರೀತಿ ಕಾಯಿಲೆಗಳಿಗೆ ಇದು ಕಾರಣ ಆಗ್ತಾ ಇದೆಯಾ ಅಂತ? ಹೌದು, ಈ ರೀತಿ ಕಾಯಿಲೆಗೆ ಮೊಬೈಲ್ ಒಂದೇ ಕಾರಣ ಅಂತ ಹೇಳೋಕ್ಕಾಗಲ್ಲ. ಹಲವಾರು ಕಾರಣಗಳಿವೆ. ಆ್ಯಸ್ ಅ ಪೇರೆಂಟ್, ತಾಯಿಯಾಗಿ ನಾನು ಕೂಡ ಯಾಕೆ ಈ ಪ್ರಾಬ್ಲಮ್ ಆಗ್ತಾ ಇದೆ, ಏನಿದಕ್ಕೆ ಕಾರಣ ಅಂತ ಹುಡುಕ್ತಾ ಹೋದಾಗ ನನಗೆ ಗೊತ್ತಾಗಿರೋ ವಿಷಯ 6ರಿಂದ 12 ವರ್ಷದ ಮಕ್ಕಳಿಗೆ ಇದು ಬರುತ್ತೆ ಅಂತ. ಆ ವರ್ಷದ ಮಕ್ಕಳಿಗೆ ಅದು ಬರುತ್ತೆ. ಸೊ ಆ್ಯಸ್ ಅ ಪೇರೆಂಟ್ ನನ್ನ ಕನ್ಸರ್ನ್ ಏನು ಅಂದರೆ ಅದು ಬರದೇ ಇರೋ ಹಾಗೆ ತಡಿಬೇಕು ಹೇಗೆ. ಸೊ ಅದರಲ್ಲಿ ಇವಾಗ ಇದು ಮೊಬೈಲ್ದು ಕೂಡ ಒಂದು ಅಂಶ ಅಂತ ನಾವು ಕಂಡುಕೊಂಡಿದ್ದು ಪೇರೆಂಟ್ಸು. ಇವಾಗ ಏನಾಗ್ಬಿಡುತ್ತೆ, ಧಾವಂತದ ಬದುಕು. ಎಲ್ಲರೂ ಹೆಂಗಂದರೆ ಎಲ್ಲರೂ ಕೆಲ್ಸಕ್ಕೆ ಹೋಗೋರೇನೆ, ಮನೇಲಿ ಕೆಲಸ ಮಾಡು, ಮಕ್ಕಳಿಗೆ ಅದರಲ್ಲೂ ತಿನ್ನಿಸ್ಬೇಕು, ಓಡ್ ಹೋಗಬೇಕು. ಇಂಥ ಸಂದರ್ಭದಲ್ಲಿ ಏನಾಗುತ್ತೆ, ಮಕ್ಕಳು ಯಾವುದಕ್ಕೆ ಸುಮ್ಮನೆ ಕೂತ್ಕೊಳ್ತಾರೆ ಅದನ್ನೆಲ್ಲ ನಾವು ಆಲೋಚನೆ ಮಾಡ್ತಾ ಹೋದಾಗ ಮೊಬೈಲ್ ಫೋನ್ ಅದು ನಮಗೆ ಏನೋ ಒಂದು ಸರಳ ಸಾಧನ ಆಗಿಬಿಟ್ಟಿದೆ ಪೇರೆಂಟ್ಸ್ಗೆ. ಇವಾಗ ನಾನು ಆ್ಯಸ್ ಅ ಪೇರೆಂಟೇ ಮಾತಾಡ್ತೀನಿ. ಸೊ ಪೇರೆಂಟ್ಸ್ಗೆ ಸರಳ ಸಾಧನ ಆಗಿಬಿಟ್ಟಿದೆ. ಹಾಗಾಗಿ ಅದೇನು ಮಾಡ್ತಾ ಇದ್ದೀವಿ ನಾವು, ಅನ್ನೋಯಿಂಗ್ಲಿ ನಾವು ಮಕ್ಕಳಿಗೆ ಫೋನ್ ಅಡಿಕ್ಷನ್ನು ಮಾಡಿಸ್ತಾ ಇದ್ದೀವಿ. ಅದ್ರ ಜೊತೆಗೆ ಅವ್ರ ಕಣ್ಣ ಜೊತೆ ನಾವೇ ಆಟ ಆಡ್ತಾ ಇದ್ದೀವಿ ಎಲ್ಲೋ ಒಂದು ಕಡೆ ಅಂತ ಅನಿಸುತ್ತೆ. ಹಾಗಾಗಿ ನಾವು ಮೊಬೈಲ್ ದೂರ, ಸ್ಕ್ರೀನ್ ಆದಷ್ಟು ದೂರ ಇಡಬೇಕು. ಪೇರೆಂಟ್ಸ್ ಆಗಿ ಪುಸ್ತಕಗಳನ್ನು ಇಂಟ್ರೊಡ್ಯೂಸ್ ಮಾಡಬಹುದು ಅಂತ ನನಗನ್ಸುತ್ತೆ. ಪುಸ್ತಕಗಳನ್ನ ಇಂಟ್ರೊಡ್ಯೂಸ್ ಮಾಡಿ ಅದರಲ್ಲಿ ಓದಿಸಿ ಹೆಲ್ದಿ ಫುಡ್ ಕೊಟ್ಬಿಟ್ಟು ಮೊಬೈಲ್ ಆದಷ್ಟು, ಅಂದರೆ ಇದಕ್ಕೆ ಕಾರಣವಾದ ಅದು ಒಂದು ಮುಖ್ಯವಾದ ಅಂಶ ಇತ್ತೀಚೆಗೆ. ಸೊ ಅದನ್ನು ಅವಾಯ್ಡ್ ಮಾಡಬಹುದು ಎಲ್ಲೋ ಅಂತ ನನಗೆ ಅನಿಸ್ತಾ ಇದೆ. ಈಗ